ಇವತ್ತಿನ ವಿಡಿಯೋದಲ್ಲಿ ತುಂಬಾ ವರ್ಷಗಳ ನಂತರ ನಾನು ಮತ್ತು ನನ್ನ ಫ್ರೆಂಡ್ಸ್ ಸೇರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಎಲ್ಲಿ ಸೇರೋದು ಅಂತ ಪ್ಲಾನ್ ಮಾಡಿ ಡಿಸೈಡ್ ಮಾಡಿದ್ದು ಸಿದ್ಧಗಂಗೆಗೆ ಸೇರೋಣ ಅಂತ. ಹಾಗಾಗಿ ಎಲ್ಲರ ಪ್ಲಾನ್ ಪ್ರಕಾರ ನಾವು ಸಿದ್ಧಗಂಗೆಗೆ ಹೊರಟ್ವಿ. ಮತ್ತೆ ಅದರ ವಿಶೇಷತೆ ಏನು, ಅಲ್ಲಿನ ವೈಶಿಷ್ಟ್ಯತೆ ಏನು ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ತುಂಬಾನೇ ಇಷ್ಟಪಡ್ತೀರಾ. ಮತ್ತು ಕೆಲವೊಂದು ಡ್ರೋನ್ ಕ್ಯಾಮರಾದಲ್ಲಿ ತೆಗೆದಿರುವಂತ ವಿಡಿಯೋಗಳನ್ನು ಸಹ ಹಂಚ್ಕೊಂಡಿದ್ದೀನಿ. ಮೊದಲಿಗೆ ಮನೆ ಕೆಲಸನೆಲ್ಲ ಮುಗಿಸಿ ಬಸ್ ಹತ್ತೋಣ ಅಂತ ಅಂದ್ಬಿಟ್ಟು ಬಸ್ ಸ್ಟಾಪ್ಗೆ ಹೋಗಿದ್ವಿ. ಅದಾದ್ಮೇಲೆ ಅಲ್ಲಿಂದ ಬಸ್ಸನ್ನ ಹತ್ಕೊಂಡು ಹೋಗ್ತಾ ಇದ್ದೀನಿ ತುಮಕೂರಿಗೆ. ಈ ಸಿದ್ಧಗಂಗೆ ಬರುವುದು ತುಮಕೂರು ಹತ್ರ. ಸೊ ನಾವು ಮೊದಲಿಗೆ ಅಲ್ಲಿ ಕ್ಯಾಸಂದ್ರದಲ್ಲಿ ಸ್ಟಾಪ್. ತುಮಕೂರಿಗೆ ಹೋಗುವಾಗ ಈ ಟೆಂಪಲ್ ನಿಮ್ಗೆ ಕಾಣಿಸುತ್ತೆ ಅಲ್ವಾ, ತುಂಬಾ ಚೆನ್ನಾಗಿದೆ ಅಂತ ನಾನೊಂದ್ಸರಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ, ನೋಡೋಣ. ನಂತರ ನಾನು ತುಮಕೂರಿಗೆ ರೀಚ್ ಆದ್ರೆ ಅಲ್ಲಿ ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಅಂತ ಕ್ಯಾಸಂದ್ರ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಶ್ರೀ ಗೋಸಾಲ ಸಿದ್ದೇಶ್ವರರ ತಪಸ್ಸಿನ ಶಕ್ತಿಯಿಂದ ಬಂಡೆಯಲ್ಲಿ ಗಂಗೋದ್ಭವವಾದ ಕಾರಣ ಕ್ಷೇತ್ರವು ಸಿದ್ಧಗಂಗಾ ಎಂಬ ಹೆಸರಿನಿಂದ ಪ್ರಖ್ಯಾತವಾಯಿತು. ಶರಣರ ನಾಡಾದ ಸಿದ್ಧಗಂಗೆ ಶಿವಾರಾಧನೆಗೆ ಪ್ರಸಿದ್ಧ. ಇಲ್ಲಿ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠವಿದೆ. ಶ್ರೀ ಸಿದ್ಧಗಂಗಾ ಕ್ಷೇತ್ರ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಂಗಳೂರಿನಿಂದ 66 ಕಿಲೋಮೀಟರ್ ದೂರದಲ್ಲಿದ್ದು ತುಮಕೂರು ನಗರಕ್ಕೆ ಹೊಂದಿಕೊಂಡಿದೆ. ತುಮಕೂರಿಗೆ ಹೋಗುವ ಬಸ್ನಲ್ಲಿ ಹೋಗಿ ಕ್ಯಾಸಂದ್ರ ಬಸ್ ನಿಲ್ದಾಣದಲ್ಲಿ ಇಳಿದು 1 ಕಿಲೋಮೀಟರ್ ದೂರ ಸಾಗಿದರೆ ಸಿದ್ಧಗಂಗೆಗೆ ತಲುಪುತ್ತೇವೆ. ಶ್ರೀಮಠವು 600 ವರ್ಷಗಳ ಹಿಂದೆ ಶ್ರೀ ಗೋಸಾಲ ಸಿದ್ದೇಶ್ವರರಿಂದ ಸ್ಥಾಪಿಸಲಾಯಿತು. ಈ ಮಠಾಧೀಶರಾಗಿದ್ದವರೇ ಶತಾಯುಷಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು. ಹಿಂದೆ 64 ಮಠಗಳಿದ್ದುದಕ್ಕೆ ಅನೇಕ ಪುರಾವೆ ಸಾಕ್ಷಿಗಳಿವೆ. ಈಗ ಇಲ್ಲಿ 3-4 ಮಠಗಳಿವೆ. ಕಂಬಾಳು ಮರಳುಸಿದ್ದರ ಮಠ, ಕಂಚುಗಲ್ ಬಂಡೆ ಮಠ, ಚಿಲುಮೆ ಮಠ, ಬಸವ ಮಂಟಪದಲ್ಲಿನ ಬೋಳಬಸವೇಶ್ವರ ಸ್ವಾಮಿ ಕ್ಷೇತ್ರ, ಮಸ್ಕಲ್ ಮಠ, ಸೋಲೂರಿನ 3-4 ಮಠಗಳು, ಮಹಾಂತೇಶ್ವರ ಸ್ವಾಮಿ ಗದ್ದಿಗೆ ಮಠ, ತೋಪಿನ ಮಠ, ಕಣ್ಣೂರು ಮಠ, ತಿಪ್ಪಸ್ಪಂದನ ಮಠ, ಹರ್ತಿದುರ್ಗ ಸಾವನದುರ್ಗ ಮಠ, ಬೆಳ್ಳಾವಿಯ ರುದ್ರ ಮಠ, ದೇಶ ಮಠ, ಮೂಲ ಮಠ, ದೇವರಾಯಪಟ್ಟಣದ ಮಠ, ದೇಶಿದ್ದರ ಬೆಟ್ಟದ ಗದ್ದುಗೆ, ಬೆಟ್ಟದಹಳ್ಳಿ, ಚಕ್ರಬಾವಿ, ಇತ್ತಲಹಳ್ಳಿ ಅಂಕನಹಳ್ಳಿ ಮಠ, ಹುಲಿಯೂರು ದುರ್ಗದ ಮಠ, ಕೆಗ್ಗೆರೆ ವಿರುಪಸಂದ್ರ ತಾವರೆಕೆರೆ ಮಠ, ನೊಣವಿನಕೆರೆ, ಗೋಡ್ಗೆರೆ, ಹೆಳನಾಡು, ಕಟ್ಟಿಗೆನಹಳ್ಳಿ, ಗವಿಮಠ ಮೊದಲಾದವು ಸಿದ್ಧಗಂಗೆ ಹಾಗೂ ಶಿವಗಂಗೆ ಪರಿಸರದ ಮಠಗಳಾಗಿ ಧರ್ಮ ಜಾಗೃತಿ ಕಾರ್ಯವೆಸಗುತ್ತಲಿವೆ. ಅದಲ್ಲದೆ ಪ್ರತಿ ವರ್ಷವೂ ಮಹಾಶಿವರಾತ್ರಿ ಸಮಯದಲ್ಲಿ ನಡೆಯುವ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಜಾತ್ರೆ ಶ್ರೀ ಕ್ಷೇತ್ರದ ವಿಶೇಷ ಆಚರಣೆ. 10 ದಿನಗಳ ಕಾಲ ನಡೆಯುವ ಈ ಉತ್ಸವಕ್ಕೆ ದೇಶದೆಲ್ಲೆಡೆಗಳಿಂದ ಭಕ್ತರು ಬರುತ್ತಾರೆ. ಗ್ರಾಮೀಣ ಜನರಿಗೆ ತಮ್ಮ ಜಾನುವಾರುಗಳನ್ನು ಮಾರಾಟ ಮಾಡಲು ಬೃಹತ್ ಜಾನುವಾರು ಜಾತ್ರೆ ಆಯೋಜಿಸಲಾಗುತ್ತದೆ. 1909ರಲ್ಲಿ ಉದ್ದಾನ ಶಿವಯೋಗಿಗಳಿಂದ ಸಣ್ಣ ಮಟ್ಟದಲ್ಲಿ ಈ ಜಾತ್ರೆ ಆರಂಭಗೊಂಡಿತು. ಈ ಸಂದರ್ಭದಲ್ಲಿ ರಥೋತ್ಸವ, ಬೆಳ್ಳಿ ಪಲ್ಲಕ್ಕಿ ಉತ್ಸವ ಜರುಗುತ್ತದೆ. ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮ, ಕೃಷಿ ಕೈಗಾರಿಕೆ, ವಸ್ತು ಪ್ರದರ್ಶನ ನಡೆಯುತ್ತದೆ. ವೈಭವದ ನವರಾತ್ರಿ ಆಚರಣೆ ಮಠದ ವೈಶಿಷ್ಟ್ಯಗಳಲ್ಲೊಂದು. ಶ್ರಾವಣ ಮಾಸದ ವಿಶೇಷ ಸಂದರ್ಭಗಳಲ್ಲಿ ಕೀರ್ತನೆ, ಶರಣರ ಪುರಾಣ, ಪ್ರವಚನಾದಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತದೆ. ಪ್ರತಿ ಹುಣ್ಣಿಮೆಯಂದು ನಡೆಯುವ ಶೂನ್ಯ ಸಂಪಾದನೆ ಪ್ರವಚನ ಕಾರ್ಯಕ್ರಮ ನಿರಂತರವಾಗಿ ನಡೆದು ಬರುತ್ತಿದೆ. ಧರ್ಮ ಪ್ರಸಾರ ಉದ್ದೇಶದ ಜೊತೆಗೆ ಸಮಾಜಮುಖಿ ಕಾರ್ಯಗಳೇ ಮಠದ ಜೀವಾಳ. ಶೈಕ್ಷಣಿಕ ರಂಗದಲ್ಲಿ ಮಠದ ಕೊಡುಗೆ ಅಪಾರ. ಶೈಕ್ಷಣಿಕ ಸಾಧನೆ: ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಶಿಕ್ಷಕ ತರಬೇತಿ ಸಂಸ್ಥೆ, ಸಂಸ್ಕೃತ ಕಾಲೇಜು, ಕನ್ನಡ ಪಂಡಿತ ತರಗತಿ ವಿಭಾಗ, ದೈಹಿಕ ತರಬೇತಿ ಕಾಲೇಜು, ಸಂಗೀತ ಪಾಠಶಾಲೆ, ಸಮನ್ವಯ ಶಿಕ್ಷಣ ಸಂಸ್ಥೆ, ದೈಹಿಕ ಶಿಕ್ಷಣ ತರಬೇತಿ ಕಾಲೇಜು, ಸಂಗೀತ ಪಾಠಶಾಲೆ ಮಠದಿಂದ ನಡೆಯುತ್ತಿದೆ. ನಾಡಿನ ನಾನಾ ಭಾಗಗಳ ನಗರ, ಗ್ರಾಮೀಣ ಪ್ರದೇಶದಲ್ಲಿ ಮಠ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿವೆ. ಶ್ರೀಗಳ ಬದುಕಿನ ಮೇಲೆ ಪ್ರಭಾವ: ಉದ್ದಾನ ಗುರುಗಳ ಮಾರ್ಗದರ್ಶನವು ಶ್ರೀ ಶಿವಕುಮಾರ ಸ್ವಾಮಿಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರಿತು. ಅಧ್ಯಯನ, ಬಸವ ತತ್ವಗಳಿಂದ ಶ್ರೀಗಳು ಪ್ರಭಾವಿತರಾದರು. ಮಠದಿಂದ ಪತ್ರಿಕೆ: ಸಿದ್ಧಗಂಗಾ ಮಠದಿಂದ ಸಿದ್ಧಗಂಗಾ ಮಾಸಪತ್ರಿಕೆಯನ್ನ ಹೊರತರಲಾಗುತ್ತಿದೆ. ಧಾರ್ಮಿಕ ಶಿಕ್ಷಣ ಪ್ರಸಾರ, ಸಾಮಾಜಿಕ ಆರೋಗ್ಯ, ನೈರ್ಮಲ್ಯಗಳ ವಿಚಾರ ಹೊಂದಿರುವ ಈ ಪತ್ರಿಕೆ 1965ರಲ್ಲಿ ತ್ರೈಮಾಸಿಕವಾಗಿ ಆರಂಭವಾಗಿ ನಂತರ ಮಾಸಿಕವಾಗಿ ಬದಲಾಯಿತು. ಪತ್ರಿಕೆಗೆ ಕರ್ನಾಟಕ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ನೋಡ್ತಾ ಇರ್ಬೋದು, ನಾನು ನಡ್ಕೊಂತ ಬರ್ತಾ ಆಲ್ಮೋಸ್ಟ್ ನಾನು ಸಿದ್ಧಗಂಗಾ ಮಠದ ಹತ್ರ ತಲುಪ್ತಾ ಇದ್ದೀನಿ. ಇದು ನಿಮ್ಗೆ ಸುತ್ತಮುತ್ತ ವ್ಯೂ ಇದು ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ.
ಇನ್ನೂ ಕೆಲವೊಂದು ವಿಚಾರಗಳನ್ನ ಹೇಳೋದು ಬಾಕಿ ಇದೆ. ಅದರೊಟ್ಟಿಗೆ ನಿಮಗೆ ಸುತ್ತಮುತ್ತಲಿನ ವ್ಯೂವನ್ನು ಸಹ ತೋರಿಸ್ಬೇಕಲ್ವಾ, ಅದಕ್ಕಾಗಿ ಈ ರೀತಿಯಾಗಿ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಸಿದ್ಧಗಂಗಾ ಮಠದ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ, ತುಂಬಾ ವಿಚಾರಗಳಿದೆ ತಿಳ್ಕೊಳ್ಳೋದಕ್ಕೆ. ನೋಡಿ, ಇಲ್ಲಿ ಬೋರ್ಡ್ ಅನ್ನು ಸಹ ಹಾಕಿದ್ದಾರೆ, ಶ್ರೀ ಸಿದ್ಧಗಂಗಾ ಕ್ಷೇತ್ರ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಅಲ್ಲಿ ನಾನು ಬಂದು ತಲುಪಿದೆ. ಇದು ನಿಮ್ಗೆ ಹೋದ ತಕ್ಷಣ ಎಂಟ್ರೆನ್ಸ್ ಈ ರೀತಿಯಾಗಿ ಇರುತ್ತೆ. 1930 ಮಾರ್ಚ್ 3 ಶ್ರೀ ಸಿದ್ಧಗಂಗಾ ಕ್ಷೇತ್ರದ ಉತ್ತರಾಧಿಕಾರಿಯಾಗಿ ಶಿವಕುಮಾರ ಸ್ವಾಮಿಗಳು ಆಯ್ಕೆಯಾಗುತ್ತಾರೆ. 1941 ಜನವರಿ 11ರಂದು ಶಿವಯೋಗಿ ಶ್ರೀ ಉದ್ದಾನ ಸ್ವಾಮಿಗಳು ಲಿಂಗೈಕ್ಯ ಶ್ರೀ ಸಿದ್ಧಗಂಗಾ ಮಠದ ಪೂರ್ಣಾಧಿಕಾರಿಯಾಗಿ ಶಿವಕುಮಾರ ಸ್ವಾಮಿಗಳಿಂದ ಅಧಿಕಾರ ಸ್ವೀಕಾರವಾಗುತ್ತದೆ. ನೋಡ್ತಾ ಇರ್ಬೋದು ಇಲ್ಲಿ ಸ್ಟ್ಯಾಚ್ಯೂಯಲ್ಲಿ ಯಾವ ರೀತಿಯಾಗಿ ಕೆಲವೊಂದೊಂದು ಸೆಂಟೆನ್ಸ್ ಅನ್ನ ಬರೆದಿದ್ರು. ತುಂಬಾನೇ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಸೆಂಟೆನ್ಸ್. ನುಡಿದರೆ ಮುತ್ತಿನ ಸಾರದಂತಿರಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಬಸವೇಶ್ವರ ಪುತ್ಥಳಿ ಅಂತ ಇದೆ. ಇದು ನಿಮಗೆ ಓವರ್ ಆಲ್ ವ್ಯೂವನ್ನ ತೋರಿಸ್ತಾ ಇದೆ ಸಿದ್ಧಗಂಗಾ ಮಠದ್ದು. ಈ ರೀತಿಯಾಗಿ ನೀವು ಒಳಗೆ ನಡ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಮೊದಲೇ ಹೇಳಿದಾಗೆ ನೀವು ಕ್ಯಾಸಂದ್ರ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡ್ರೆ ಒಂದೇ ರೋಡು ನೀವು ನಡ್ಕೊಂಡು ಬರ್ಬೋದು. ಶ್ರೀ ಮಠವು ವೀರಶೈವ ಪರಂಪರೆಯ ವಿರಕ್ತ ಮಠವಾಗಿದೆ. ಅಲ್ಪ ಸ್ವಲ್ಪ ಆಸ್ತಿ ಇದೆ. ಸರ್ವಧರ್ಮೀಯರ ನೆಲೆವೀಡು. 1917ರಲ್ಲಿ ಆರಂಭವಾದ ಶ್ರೀ ಸಿದ್ಧಲಿಂಗೇಶ್ವರ ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ವಿವಿಧ ಕೋಮಿನ 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಸತಿ ಊಟ ಸಹಿತ ಇಲ್ಲಿ ಆಶ್ರಯ ಪಡೆದಿದ್ದಾರೆ. ನಂತರ ಅಲ್ಲಿ ನೀವು ಎಂಟ್ರಿ ಕೊಟ್ಟ ತಕ್ಷಣ ರೈಟ್ ಸೈಡ್ ಅಲ್ಲಿ ನಿಮಗೆ ಅಟವಿ ಶಿವಯೋಗಿಗಳ ಗದ್ದುಗೆ ಕಾಣಿಸುತ್ತೆ. ಅಲ್ಲಿ ನೀವು ದರ್ಶನವನ್ನ ಮಾಡ್ಕೋಬಹುದು. ನಾನು ಅಲ್ಲಿ ಮೊದಲಿಗೆ ದರ್ಶನ ಮಾಡಿಕೊಂಡೆ. ನಂತರ ಅಲ್ಲಿನ ದೇವಸ್ಥಾನದ ವ್ಯೂವನ್ನ ತೋರಿಸ್ತಾ ಇದ್ದೀನಿ, ಒಳಗಡೆ ಯಾವ ರೀತಿಯಾಗಿದೆ ಅಂತ. ಈ ರೀತಿಯಾಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದೆ. ನೋಡಿ, ಹಾಗೆ ಹೊರಗಡೆ ಬಂದೆ. ಈ ರೀತಿಯಾಗಿ ಸ್ವಲ್ಪ ಮುಂದೆ ಹೋದ ತಕ್ಷಣ ಈ ರೀತಿಯಾಗಿ ಕಾಣಿಸುತ್ತೆ. ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ ಶ್ರೀ ಸಿದ್ಧಗಂಗಾ ಮಠ ಅಂತ. ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸಿದ್ಧಗಂಗಾ. ಯಾರೆಲ್ಲ ಭೇಟಿ ನೀಡಿದಾರ, ಇನ್ನು ಯಾರೆಲ್ಲ ಭೇಟಿ ನೀಡಿಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವೆಲ್ಲ ಹೋಗಿದ್ರೆ ಇಷ್ಟ ಆಯ್ತಾ, ಹೇಗಿದೆ, ಹೇಗನ್ನಿಸ್ತು ನೋಡಿ. ಈಗ ಹಾಗೆ ಮುಂದೆ ಸಾಗ್ತಾ ಇದ್ರೆ ಇಲ್ಲಿ ನಿಮಗೆ ಶಿವಯೋಗಿಗಳ ಗದ್ದುಗೆ ಸಿಗುತ್ತೆ. ಸೊ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೋಡ್ತಾ ಇರ್ಬೋದು ಕಾಲೇಜನ್ನ. ನೋಡಿ, ಇದು ಸಿದ್ಧಗಂಗಾ ಹಳೆ ಮಠ ಮತ್ತೆ ಹೊಸ ಮಠಕ್ಕೆ ದಾರಿ ಅಂತ ಬೋರ್ಡ್ ಹಾಕಿರ್ತಾರೆ. ನೀವು ಇಲ್ಲಿ ಚಪ್ಪಲಿಗಳನ್ನ ಬಿಟ್ಟು ಅಲ್ಲಿ ಹೋಗ್ಬೋದು. ಇಲ್ಲಿ ಏನಾದ್ರೂ ದೃಷ್ಟಿ ಹತ್ರ ಹಾಕಿದ್ರೆ ಕಾಲಿಗೆ ದಾರವನ್ನ ಕಟ್ತಾರೆ. ನೋಡ್ತಾ ಇರ್ಬೋದು ಸುಮಾರು ಜನ ಆಲ್ರೆಡಿ ಬಂದು ಹೋಗ್ತಾ ಇದ್ರು. ಇದು ಶಿವಕುಮಾರ ಸ್ವಾಮಿಯವರ ಗದ್ದುಗೆ. ಸೊ ನಾನು ಒಳಗಡೆ ಎಂಟ್ರಿ ಕೊಟ್ಟೆ. ನೋಡಿ, ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಯಾವ ರೀತಿಯಾಗಿದೆ ಅಂತ ವ್ಯೂವನ್ನ ತೋರಿಸ್ತಾ ಇದ್ದೀನಿ. ನಂತರ ಅಲ್ಲಿ ಹೊರಗಡೆ ಮೆಟ್ಲ ಮೇಲೆ ವೆಯ್ಟ್ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ಸಿಗೋಸ್ಕರ. ಸೊ ಒಬ್ಳು ಫ್ರೆಂಡು ಬಂದ್ಲು. ನಂತರ ಅದಾದ್ಮೇಲೆ ಇಬ್ಬರು ಫ್ರೆಂಡ್ಸ್ ಬರಬೇಕಾಗಿತ್ತು. ಸೊ ಹಾಗಾಗಿ ಅವರು ಸಹ ಬಂದರು. ಆ್ಯಕ್ಚುಲಿ ಇನ್ನೂ ಒಂದಿಬ್ರು ಬರಬೇಕಾಗಿತ್ತು, ಅವ್ರಿಗೆ ಬರೋದಕ್ಕೆ ಆಗಲಿಲ್ಲ. ನಂತರ ಒಳಗಡೆ ಮಾಡಿದ್ವಿ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ.
ನಂತರ ಅಲ್ಲಿ ನಾವು ಶಿವಕುಮಾರ ಸ್ವಾಮಿಗಳ ಪಾದುಕೆಗಳಿಗೆ ದರ್ಶನ ಮಾಡಿಕೊಂಡು ಅದಾದ್ಮೇಲೆ ಅವರ ಗದ್ದಿಗೆ ನಮಸ್ಕಾರ ಮಾಡಿಕೊಂಡ್ವಿ. ನೀವು ಸಹ ಇಲ್ಲಿಂದಲೇ ದರ್ಶನ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ನಂತರ ಅಲ್ಲಿಂದ ಸ್ವಲ್ಪ ಮೇಲೆ ಬೆಟ್ಟ ಹತ್ತೋಣ ಅಂತ ಹೊರಟ್ವಿ. ನೋಡಿ, ಅಲ್ಲಿ ಸಿದ್ದೇಶ್ವರ ಸ್ವಾಮಿ ಮತ್ತು ಗಂಗಮ್ಮ ತಾಯಿಯ ದರ್ಶನ ಮಾಡೋಣ ಅಂತ ಮೇಲೆ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ತಾ ಇದ್ವಿ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ರಿಂದ ಮಾತಾಡ್ಕೊಂತ ಹಾಗೆ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಅಂತ. ಆಕ್ಚುಲಿ ಇಲ್ಲಿ ಹತ್ತಿ ಬಂದಿದ್ವಿ ಒಂದ್ಸಲ ನಾವು. ತುಂಬಾ ಮೆಟ್ಲುಗಳನ್ನೆಲ್ಲ ನಾರ್ಮಲ್ ಆಗಿ ಹತ್ತಬಹುದು. ಸೊ ಪಾಪು ಇದ್ದಿದ್ರಿಂದ ಒಬ್ಳು ಫ್ರೆಂಡ್ ಬರೋಕ್ಕಾಗ್ಲಿಲ್ಲ, ಅವಳಲ್ಲೇ ಕೆಳಗಡೆ ಕೂತಿದ್ಲು. ಸೊ ನಾವು 3 ಮಂದಿ ಮೆಟ್ಲನ್ನ ಹತ್ಕೊಂಡು ಹೋಗ್ತಾ ಇದೀವಿ ದೇವರ ದರ್ಶನ ಮಾಡೋಣ ಅಂತ. ಈ ಕ್ಷೇತ್ರದಲ್ಲಿನ ಸ್ಥಳಗಳು: ಬೆಟ್ಟದ ಮೇಲೆ ಸಿದ್ಧಲಿಂಗೇಶ್ವರ ಹಾಗೂ ಗಂಗಾ ಮಾತೆ ಮಂದಿರಗಳಿವೆ. ಬೆಟ್ಟದ ಬುಡದಲ್ಲಿಯೇ ಹಳೆಯ ಮಠವಿದೆ. ಶ್ರೀ ಉದ್ದಾನ ಸ್ವಾಮಿಗಳ ಗದ್ದಿಗೆ ಇದು ಅದು ಜಾಗೃತ ಸ್ಥಾನವಾಗಿದೆ. ಅತಿಥಿ ಗೃಹ, ವಿದ್ಯಾರ್ಥಿ ನಿಲಯ, ಪ್ರಸಾದ ವಿತರಣಾ ಮಂದಿರ, ಮಹಾನವಮಿ ಮಂಟಪ, ಮರುಳಾರಾಧ್ಯರ ಗದ್ದುಗೆ, ಗೋಶಾಲೆ ಮೊದಲಾದವನ್ನು ನೀವು ವೀಕ್ಷಿಸಬಹುದು. ನೋಡಿ, ಹಾಗೆ ನಿಧಾನಕ್ಕೆ ನಾವು ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ತಾ ಇದೀವಿ. ಯಾವ ರೀತಿಯಾಗಿದೆ ವ್ಯೂ ಅಂತ. ನೋಡಿ, ಅರ್ಧ ಭಾಗ ಬಂದ್ಬಿಟ್ಟು ಮೆಟ್ಲುಗಳನ್ನ ಹತ್ಕೊಂಡು. ನಮ್ಮ ಚಾನೆಲ್ ನಲ್ಲಿ ವ್ಲಾಗ್ಸ್ ಗಳಲ್ಲದೆ ಕುಕಿಂಗ್ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಯಾವ ದಿನ ಬೇಕಾದರೂ ಬರಬಹುದು. ಇಲ್ಲಿ ಯಾವಾಗ್ಲೂ ಓಪನ್ ಇರುತ್ತೆ ದೇವಸ್ಥಾನ. ಫೈನಲಿ ಫುಲ್ ಮೆಟ್ಲುಗಳನ್ನ ಹತ್ಕೊಂಡು ಬಂದ್ವಿ. ಏನೋ ಒಂಥರ ಸಮಾಧಾನ ಆಯ್ತು. ಎಲ್ಲ ಮಾತಾಡ್ಕೊಂಡು ಹತ್ಕೊಂಡು ಬಂದ್ವಿ. ನೋಡಿ, ಮೆಟ್ಲನ್ನ ಹತ್ಕೊಂಡು ಬಂದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಕಾಣಿಸುತ್ತೆ. ಅಲ್ಲಿಂದ ನಾವು ಒಳಗಡೆ ಕೊಡ್ಬೇಕಾಗುತ್ತೆ. ನಿಮ್ಗೆ ಈ ರೀತಿಯಾಗಿ ಕೊಟ್ರೆ, ಮೊದಲೇ ಹೇಳಿದಾಗೆ ಇಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿ ಮತ್ತೆ ಗಂಗಾ ಮಾತೆ 2 ದೇವಸ್ಥಾನ ಎದುರು ಬದ್ರಿಗೆ ಇದೆ. ನೋಡಿ, ಇಲ್ಲಿ ಗಂಗಾ ತೀರ್ಥವನ್ನ ಇಟ್ಟಿರ್ತಾರೆ. ಇಲ್ಲಿ ಯಾರು ಮುಟ್ಟಬಾರ್ದು ಅಂತ ನಿಮ್ಗೆ ಅಲ್ಲಿ ಬೋರ್ಡ್ ಅನ್ನು ಸಹ ಹಾಕಿರ್ತಾರೆ. ನೋಡಿ, ಮೊದಲೇ ಸಿದ್ಧಗಂಗಮ್ಮನವರ ದೇವಸ್ಥಾನ. ಇಲ್ಲಿ ಒಳಗಡೆ ಹೋಗಿ ದೇವರ ದರ್ಶನವನ್ನ ಮಾಡ್ಕೊಂಡ್ವಿ. ಇಲ್ಲಿ ಉದ್ಭವ ಆಗುತ್ತೆ ನೀರು, ಅದಕ್ಕೆ ಈ ರೀತಿಯಾಗಿ ಗ್ಲಾಸ್ ಅನ್ನ ಹಾಕಿದ್ದಾರೆ. ಅಲ್ಲಿ ದೇವರ ದರ್ಶನವನ್ನ ಮಾಡಿಕೊಂಡು ಕೈ ಮುಕ್ಕೊಂಡ್ವಿ. ಇದು ದೇವಸ್ಥಾನದ ಒಳಗಡೆ ವ್ಯೂ ಈ ರೀತಿಯಾಗಿದೆ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಯಾರೆಲ್ಲ ವಿಸಿಟ್ ಮಾಡಿಲ್ಲ, ಖಂಡಿತವಾಗಿ ಒಮ್ಮೆ ವಿಸಿಟ್ ಮಾಡಿ. ನಂತರ ಅಲ್ಲಿಂದ ಹೊರಗಡೆ ಬಂದ್ವಿ. ಅದಾದ್ಮೇಲೆ ಸಿದ್ದೇಶ್ವರ ಸ್ವಾಮಿಗೆ ಕೈಯನ್ನ ಮುಕ್ಕೊಳ್ತಾ ಇದ್ವಿ. ಇಲ್ಲೂ ಸಹ ಮಹಾಮಂಗಳಾರತಿಯನ್ನ ಮಾಡಿದ್ರು. ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ನಂತರ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವರಿಗೆ ಪ್ರದಕ್ಷಿಣೆಯನ್ನ ಹಾಕೊಂಡು ಬಂದ್ವಿ. ನಂತರ ಇಲ್ಲಿ ಮುಡಿ ಕೊಡೋರು ಸಹ ಕೊಡ್ಬೋದು, ಅಲ್ಲಿ ಮೇಲೆ ಪಕ್ಕದಲ್ಲೇ ತೆಗಿತಾರೆ. ನೋಡಿ, ಇದು ದೇವಸ್ಥಾನದ ಮೇಲಿನ. ಇಲ್ಲೂ ಸಹ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನಂತರ ನಾವು ಇಲ್ಲಿ ಹೊರಗಡೆ ಬಂದು ದೇವಸ್ಥಾನದ ವ್ಯೂವನ್ನ ತೋರಿಸ್ತಾ ಇದೀನಿ, ಯಾವ ರೀತಿಯಾಗಿದೆ ಅಂತ ನನಗೆ. ನೋಡಿ, ಫುಲ್ ದೇವಸ್ಥಾನದ ಮೇಲ್ ವ್ಯೂವನ್ನ ತೋರಿಸ್ತಾ ಇದೀನಿ. ಮೆಟ್ಲು ಹತ್ತೋದಕ್ಕೆ ಎಷ್ಟು ಕಷ್ಟವೋ ಇಳಿಯೋದಕ್ಕೆ ಅಷ್ಟು ಸುಲಭ ಅಲ್ವಾ. ಅದಾದ್ಮೇಲೆ ಅಲ್ಲಿ ಕೆಲವು ಪ್ರಸಾದಗಳನ್ನ ತಗೊಂಡಿದ್ವಿ. ನಾವು ಅಲ್ಲಿ ಪ್ರಸಾದವನ್ನ ಟೇಸ್ಟ್ ಮಾಡ್ತಾ ಇದೀವಿ. ಪ್ರಸಾದ ಚೆನ್ನಾಗಿತ್ತು.
ಸೊ ತಿನ್ಕೊಂತ ಹಾಗೆ ನಮ್ಮ ಪಯಣವನ್ನು ಮುಂದುವರಿಸಿದ್ವಿ. ನೀವು ದೇವರ ದರ್ಶನ ಮುಗಿಸ್ಕೊಂಡು ಕೆಳಗೆ ಇಳಿವಾಗ ಈ ರೀತಿಯಾಗಿ ನಿಮಗೆ ಕೆಲವೊಂದು ಏನಂತಾರೆ ವಿಗ್ರಹಗಳು ಕಾಣಿಸುತ್ತೆ, ದೊಡ್ಡದಾದ ಮೂರ್ತಿಗಳು. ತುಂಬಾ ವರ್ಷ ಅಲ್ಲಿ ಸಹ ನೀವು ಒಳಗಡೆ ನೋಡ್ಕೊಂಡ್ ಬರ್ಬೋದು ಯಾವ ರೀತಿಯಾಗಿದೆ ಏನು ಅಂತ. ಶಿವಲಿಂಗ ಇತ್ತು, ಬಸವಣ್ಣ ಇತ್ತು, ಮತ್ತೆ ಗುರುಗಳ ಕೆತ್ತನೆ ಇತ್ತು ಕಾಣಿಸ್ತಾ ಇರ್ಬೋದು. ಹಿಂದೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಕಲ್ಲಿನಿಂದ ಅಂತ. ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಳ್ತಾ ಕೆಳಗಡೆ ಇಳಿತಾ ಇದೀವಿ. ನೋಡಿ ಇಳಿವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೋಪುರಗಳೆಲ್ಲ ಅಂತ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಆಲ್ಮೋಸ್ಟ್ ನಾವು ಫುಲ್ ಕೆಳಗಡೆ ಬಂದ್ಬಿಟ್ವಿ. ಮೇಲೆ ಹತ್ತುವಾಗ ಇಷ್ಟು ಕಷ್ಟ ಇರುತ್ತಲ್ಲ, ಕೆಳಗಡೆ ಇಳಿಯುವಾಗ ನಿಮ್ಗೆ ತುಂಬಾ ಈಸಿಯಾಗಿ ಇಳಿಬಹುದು. ನಂತರ ಹಾಗೇನೆ ಸ್ವಲ್ಪ ಹೊತ್ತು ಸುತ್ತಮುತ್ತ ವ್ಯೂಸ್ ಅನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ. ನಂತರ ಅವಳೊಬ್ಳೆ ಫ್ರೆಂಡ್ ಕೂತಿದ್ಲಲ್ಲ, ಸೊ ಹಾಗಾಗಿ ಅವಳ ಹತ್ರ ಬಂದು ಕೆಲವೊತ್ತು ಮಾತಾಡಿ ಅವಳ ಜೊತೆನೂ ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ನಾವು ಅಲ್ಲೇ ಕುತ್ಕೊಂಡಿದ್ವಿ. ಕೆಲವೊಬ್ರು ಆಲ್ರೆಡಿ ಬೆಟ್ಟವನ್ನ ಕೆಳಗಡೆ ಇಳಿತಾ ಇದ್ರು. ನಂತರ ಅಲ್ಲಿಂದ ನಾವು ಕೆಳಗಡೆ ಭೋಜನ ಮಾಡೋಣ ಅಂತ ಭೋಜನಕ್ಕೆ ಹೊರಟ್ವಿ. ನಿಮ್ಗೆ ಇಲ್ಲಿ ಪ್ರತಿದಿನ ಅನ್ನದಾಸೋಹ ಇರುತ್ತೆ, ಸೊ ಹಾಗಾಗಿ ನಾವು ಊಟ ಮಾಡೋಣ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ದೇವರ ದರ್ಶನವನ್ನ ಮಾಡೋಣ ಅಂತ ಹೋದ್ವಿ. ಇಲ್ಲಿ ಶಿವಕುಮಾರ ಯೋಗಿ ಕೈಯನ್ನ ಮುಕ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಈ ಅನ್ನದಾಸೋಹದ ಒಳಗಡೆ ನೀವು ಎಂಟ್ರಿ ಕೊಟ್ಟ ತಕ್ಷಣ ಇಲ್ಲೂ ಸಹ ಒಂದು ದೇವರಿರುತ್ತೆ, ಸೊ ಇಲ್ಲೂ ಸಹ ಕೈಯನ್ನ ಮುಕ್ಕೊಳ್ಳಿ. ನೋಡಿ ಇಲ್ಲಿ ಅನ್ನದಾಸೋಹಕ್ಕೆ ಡೈಲಿ ತರಕಾರಿಗಳಾಗಿರ್ಬೋದು, ರೇಷನ್ ಆಗಿರ್ಬೋದು, ಈ ರೀತಿಯಾಗಿ ಸಪರೇಟ್ ಆಗಿ ಇರ್ತಾರೆ. ನೀವು ಯಾರಾದ್ರೂ ದಾನ ಮಾಡೋ ಸಹ ಇದರಲ್ಲಿ ಹಾಕ್ಬಿಟ್ಟು ಹೋಗ್ಬೋದು. ಇಲ್ಲಿ ಅಕ್ಕಿ ಸಪರೇಟ್ ಆಗಿ, ರಾಗಿ ಸಪರೇಟ್ ಆಗಿ, ಈ ರೀತಿಯಾಗಿ ಹೆಸರುಗಳನ್ನ ಬರೆದು ಇಟ್ಟಿರ್ತಾರೆ. ನೀವೆಲ್ಲ ಹಾಕಿದ್ರೆ ಇಲ್ಲಿ ಬರುವಂತಹ ಭಕ್ತರಿಗೆ ಇಲ್ಲಿ ಅಡಿಗೆಗಳನ್ನ ಮಾಡಿಸ್ತಾರೆ. ಮತ್ತೆ ಅಲ್ಲಿ ವಿದ್ಯಾರ್ಥಿಗಳು ಸಹ ಓದ್ತಾ ಇರ್ತಾರಲ್ಲ, ಅವ್ರಿಗೂ ಸಹ ಇಲ್ಲಿ ಡೈಲಿ ಊಟ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಹೆಸರು ಬರ್ತಾರೆ, ಸಪರೇಟ್ ಆಗಿ ಇಟ್ಟಿದ್ದಾರೆ. ಎಷ್ಟು ದೊಡ್ಡದಾಗಿದೆಲ್ಲ ಪಾತ್ರೆಗಳೆಲ್ಲ. ಸೊ ನಾವು ಒಳಗಡೆ ಎಂಟ್ರಿ ಕೊಟ್ವಿ ಊಟದ ಹಾಲ್ಗೆ. ನಂತರ ನಾವು ಪ್ರಸಾದವನ್ನ ಸ್ವೀಕರಿಸಿದ್ವಿ. ಸ್ವೀಟು, ರೈಸ್ ಬಾತು ಮತ್ತೆ ಅನ್ನ ಸಾಂಬಾರನ್ನ ತಿಂದು ಲಾಸ್ಟ್ಗೆ ಮಜ್ಜಿಗೆಯನ್ನ ಕುಡಿದ್ವಿ. ಊಟ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಇಷ್ಟ ಆಯ್ತು. ನಂತರ ಅಲ್ಲಿಂದ ಊಟ ಮುಗಿಸ್ಕೊಂಡು ಕೆಲವೊಂದು ಕೊಟೇಶನ್ ಅನ್ನ ನೋಡ್ಕೊಂಡು ಹೊರಗಡೆ ಬಂದ್ವಿ. ನಂತರ ಅಲ್ಲಿಂದ ಸ್ಮೃತಿವನಕ್ಕೆ ಹೋದ್ವಿ. ಹೇಗಿದೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಹೀಗೆ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.